ರಾಷ್ಟ್ರೀಯ ಹೆದ್ದಾರಿ 66 ಪಡುಬಿದ್ರೆಯಲ್ಲಿ ಸೂಚನಾ ಫಲಕಕ್ಕೆ ಆಧಾರವಾಗಿ ಇಟ್ಟಿರುವಂತಹ ಬ್ಯಾರೆಲ್ಗಳಲ್ಲಿ ನೀರು ನಿಂತು ಈಗ ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿದೆ. ಸಾಂಕ್ರಾಮಿಕ ರೋಗಗಳು ತಾಂಡವವಾಡ್ತಾ ಇರುವ ಈ ಕಾಲಘಟ್ಟದಲ್ಲಿ ಜನರಿಗೆ ಸೂಕ್ತ ಮಾರ್ಗದರ್ಶನ ಕೊಡಬೇಕಾಗಿದ್ದ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯ ತಾಳ್ತಾ ಇದ್ದಾರೆ. ಸೊಳ್ಳೆ ಉತ್ಪತ್ತಿಯಿಂದಾಗಿ ವಾಹನ ಸವಾರರು ಸಾಂಕ್ರಾಮಿಕ ರೋಗ ಭೀತಿಯಲ್ಲೇ ವಾಹನವನ್ನು ಚಲಾಯಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಈ ರೀತಿ ಸಮಸ್ಯೆ ರಾರಾಜಿಸ್ತಾ ಇದ್ದು ಈ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮೌನ ವಹಿಸಿರುವುದಕ್ಕೆ ಸಾರ್ವಜನಿಕ ವಲಯದಿಂದ ಆಕ್ರೋಶ ವ್ಯಕ್ತವಾಗಿದೆ. ಜನರು ಈಗ ತತ್ತರಿಸಿದ್ದಾರೆ. ಅದರ ನಡುವೆ ಈ ಡೆಂಗು ಅಂತ ಮಾರಕ ರೋಗಗಳು ಕೂಡ ಕಾಣ್ತಾ ಉಂಟು. ಆರೋಗ್ಯ ಇಲಾಖೆಯವರು ಮನೆಗಳಿಗೆ ಬಂದು ಹೇಳ್ತಾರೆ, ಅಲ್ಲಿ ಟೈರಲ್ಲಿ ನೀರು ನಿಲ್ಲಬಾರ್ದು, ಹೊಂಡದಲ್ಲಿ ನೀರು ನಿಲ್ಲಬಾರ್ದು ಅಂತ ಹೇಳ್ತಾರೆ. ಈಗ ಈ ಹೈವೇಯಲ್ಲಿ ಡ್ರಮ್ ಎಲ್ಲ ಇಟ್ಟಿದ್ದಾರೆ, ಅದರಲ್ಲಿ ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಅದನ್ನು ಆರೋಗ್ಯ ಇಲಾಖೆಯವರು ಬಂದು ನೋಡಿ ಅದನ್ನು ತೆರವುಗೊಳಿಸಬೇಕು. ಅದರ ಪರ್ಯಾಯ ಬೇರೆ ವ್ಯವಸ್ಥೆಯನ್ನು ಮಾಡಬೇಕಾಗಿ